ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂತಹ ಅಧ್ಯಾಯಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು, ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು, ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಆ ನಂತರದಲ್ಲಿ ನಮ್ಮ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ನಾವು ಕೈಗೊಳ್ಳಬಹುದಾದ ಕ್ರಮಗಳು ಏನೇನು ಅಥವಾ ನಮ್ಮ ಪಾಲು ಏನು ಅನ್ನುವಂಥದ್ರ ಬಗ್ಗೆ ಈ ದಿನ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ ಮಕ್ಕಳೇ, ನಿಮಗೆಲ್ಲರಿಗೂ ಹಿಂದೆ ತಿಳಿದಿರೋ ಹಾಗೆ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ, ಮನುಷ್ಯನ ಬಯಕೆಗಳಿಗೆ ಮಿತಿ ಇಲ್ಲ. ಅರ್ಥಾಗ್ತಿದೆಯಲ್ವಾ? ಅವನು ಅಪರಿಮಿತವಾದ ತನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇವತ್ತು ಸಂಪನ್ಮೂಲಗಳನ್ನ ಹೇರಳವಾಗಿ ಬಳಸ್ತಾ ಇದ್ದಾನೆ. ಅರ್ಥಾಗ್ತಿದೆಯಾ? ತನ್ನ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಇವತ್ತು ಮಾನವ ಏನು ಸಂಪನ್ಮೂಲಗಳು ಅಂತ ಏನು ಕರಿತೀವಿ, ಅಂತಹ ಸಂಪನ್ಮೂಲಗಳನ್ನ ಇವತ್ತು ಮಿತವಾಗಿ ಅಥವಾ ಅವುಗಳನ್ನು ಹೇರಳವಾಗಿ ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗ್ತಾ ಇದೆ, ಸಂಪನ್ಮೂಲಗಳ ಕೊರತೆ ಉಂಟಾಗ್ತಾ ಇದೆ. ಅರ್ಥಾಗ್ತಿದೆಯಾ? ಮನುಷ್ಯನ ಆಸೆಯನ್ನು ಈಡೇರಿಸುವಷ್ಟು ಸಂಪನ್ಮೂಲಗಳು ಇಲ್ಲ, ಮಿತವಾಗಿದವು. ಹಾಗಾಗಿ ಇದು ಕೊರತೆಗೆ ಸಂಬಂಧಿಸಿದೆ, ಸಂಪನ್ಮೂಲಗಳ ಕೊರತೆ ಅಂತೇಳಿ ನಾವು ಅದನ್ನ ಕರಿತೀವಿ. ಸಂಪನ್ಮೂಲ ಎಂಬುದು ಒಂದು ವಿಶಾಲವಾದ ಅರ್ಥವನ್ನ ಹೊಂದಿರುವಂತಹ ಪದ. ಸಂಪನ್ಮೂಲ ಅಂದ್ರೆ ಒಂದು ವಿಶಾಲವಾದ, ಅಂದ್ರೆ ಮಾನವ ತನ್ನ ಆರ್ಥಿಕ ಚಟುವಟಿಕೆಗಳಾಗಿರ್ತಕ್ಕಂತಹ ಅವನು ಏನು ಉತ್ಪಾದನೆ ಆಗಿರ್ಬೋದು, ವಿತರಣೆ ಆಗಿರ್ಬೋದು, ಅನುಭೋಗ ಆಗಿರ್ಬೋದು, ಅಂತಹವುಗಳ ಎಲ್ಲರಲ್ಲೂ ಬಳಸುವಂತ ಒಂದು ಸಾಮಾನ್ಯ ಪದ. ಅರ್ಥಾಗ್ತಿದೆಯಾ? ಸಂಪನ್ಮೂಲ ಅನ್ನೋದು ಮನುಷ್ಯ ಉತ್ಪಾದನೆ, ಆಮೇಲೆ ವಿತರಣೆ, ಅನುಭೋಗ ಇವೆಲ್ಲದರಲ್ಲೂ ಕೂಡ ಕಂಡು ಬರ್ತಕ್ಕಂಥ ಪ್ರಮುಖವಾದ ಅಂಶ. ಎಲ್ಲಾ ವಸ್ತುಗಳನ್ನ ನಾವೇನಂತ ಕರಿತೀವಿ, ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಈ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳು ಮಾನವನ, ನೈಸರ್ಗಿಕ ಅಂದ್ರೆ ನಿಸರ್ಗದತ್ತವಾಗಿ ಸಿಗ್ತಕ್ಕಂತಹ ಸಂಪನ್ಮೂಲಗಳು ಮಾನವನ ಬಳಕೆಗೆ ಲಭ್ಯವಿರುವ ಅತ್ಯಂತ ಪ್ರಮುಖವಾದ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಈ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲದೆ ಮನುಷ್ಯ ಸುಖವಾಗಿ ಅಥವಾ ಈಗಿರುವ ಹಾಗೆ ಬದುಕಲಿಕ್ಕೆ ಅವನ ಕೈಯಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಮನುಷ್ಯ ಈ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದೆ ತಾನು ಜೀವಿತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಯಾವ್ದ್ಯಾವ್ದು ಅಂತ ಹೇಳ್ಬೋದು ಅಂತಂದ್ರೆ, ಸೂರ್ಯನ ರಶ್ಮಿ, ಸೂರ್ಯನ ಕಿರಣದಿಂದ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ನೀರಿಂದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಭೂಮಿ ಅಥವಾ ಮಣ್ಣು ಅಂತ ಹೇಳಿ ಕರಿತೀವಿ, ಮಣ್ಣಿಲ್ದಂಗೆ ನಾವು ಯಾವುದೇ ಆಹಾರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಅದಿರುಗಳು ಅಂತ ಹೇಳಿ ಕರಿತೀವಿ. ಅರ್ಥಾಗ್ತಿದೆಯಾ? ಹಾಗೆ ಸಸ್ಯ ಪ್ರಾಣಿಗಳಿಂದ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅರಣ್ಯಗಳು ಅಂತ ಹೇಳಿ ಕರಿತೀವಿ. ಹೀಗೆ ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಿಂದ ನಾವು ಇವತ್ತು ಉತ್ಕೃಷ್ಟವಾದ ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಈ ಒಂದು ಸಂಪನ್ಮೂಲಗಳನ್ನ ನಾವು ಹೀಗೆ ಬಳಸ್ತಾ ಹೋದ್ವಿ ಅಂದ್ರೆ ಅವು ಒಂದಾನೊಂದು ದಿನದಲ್ಲಿ ಏನಾಗ್ಬೋದು, ಬರಿದಾಗ್ಬೋದು ಅಥವಾ ಖಾಲಿ ಆಗ್ಬೋದು. ಹಾಗಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಸಂಪನ್ಮೂಲಗಳನ್ನ ಹೇಗೆ ಬಳಸಬೇಕು, ಸಂಪನ್ಮೂಲಗಳ ವಿಧಗಳು ಯಾವ್ದು, ಹಾಗೆ ಸಂಪನ್ಮೂಲಗಳ ಕೊರತೆ ಯಾಕೆ ಉಂಟಾಗ್ತಾ ಇದೆ, ಆ ಸಂಪನ್ಮೂಲಗಳ ಕೊರತೆಯನ್ನ ನಾವು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬಹುದು, ಹಾಗೆ ಮಾನವನ ಪರಿಸರದ ಹೆಜ್ಜೆ ಗುರುತು ಇವತ್ತು ಪರಿಸರದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡೋದು ಹೇಗೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸಂಪನ್ಮೂಲಗಳ ಅರ್ಥ ಮತ್ತು ವಿಧಗಳು. ಸಂಪನ್ಮೂಲ ಅಂದ್ರೆ ಏನು? ಮುಖ್ಯವಾಗಿ ನೈಸರ್ಗಿಕವಾಗಿ ಲಭ್ಯವಿದ್ದು ಅವು ತಾವು ಇರುವ ಸ್ವರೂಪದಲ್ಲಿಯೇ ಮನುಷ್ಯನಿಗೆ ಉಪಯೋಗಕಾರಿಯ ಅಂದ್ರೆ ಮೌಲ್ಯಯುತವಾಗಿರುವ, ತಾವು ಇದ್ದ ಸ್ವರೂಪದಲ್ಲಿಯೇ ಹೆಚ್ಚು ಬೆಲೆಯುಳ್ಳಂತಹ ಸಂಪನ್ಮೂಲಗಳನ್ನ ನಾವು ಅಥವಾ ವಸ್ತುಗಳನ್ನ ನಾವು ಏನಂತ ಕರಿತೀವಿ, ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ತಾವು ಏನದು ನೈಸರ್ಗಿಕವಾಗಿ ಲಭ್ಯವಿದ್ದು ತಾವು ಇರುವಂತಹ ಸ್ವರೂಪದಲ್ಲಿಯೇ ಮೌಲ್ಯಯುತವಾಗಿ ಪರಿಗಣಿತವಾಗಿರುವ ಎಲ್ಲಾ ವಸ್ತುಗಳನ್ನ ನಾವೇನಂತ ಕರಿತೀವಿ, ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಯಾವ್ದಾವ್ದಪ್ಪ ಅಂತಂದ್ರೆ, ಉದಾಹರಣೆಗೆ ನಾವು ಆಹಾರವನ್ನು ಬೆಳಿಲಿಕ್ಕೆ ನಮಗೆ ಮುಖ್ಯವಾಗಿ ಏನ್ ಬೇಕು, ಭೂಮಿ ಬೇಕು ಅಥವಾ ಮಣ್ಣು ಬೇಕು. ಹಾಗೆ ನಮ್ಮ ಹಲವು ಚಟುವಟಿಕೆಗಳಿಗೆ ಮೂಲಾಧಾರವಾಗಿರುವಂತಹ ನೀರಾಗಿರ್ಬೋದು, ನೀರಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹಲವು ಸೇವೆಗಳನ್ನು ಒದಗಿಸುವ ಮರಗಿಡಗಳಾಗಿರ್ಬೋದು, ಅರಣ್ಯ ಸಂಪತ್ತು ಅಂತ ಹೇಳಿ ಕರಿತೀವಿ. ಹಾಗೆ ಜೀವಿಗಳು ಉಸಿರಾಡ್ಲಿಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ವಾಯು ಆಗಿರಬಹುದು. ವಾಯು ಅಂದ್ರೇನು?
ಗಾಳಿ ಆಗಿರ್ಬೋದು. ಹಾಗೆ ತಮ್ಮ ಹಲವಾರು ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಅದಿರುಗಳಾಗಿರ್ಬೋದು, ಅರ್ಥ ಆಗ್ತಿದೆಯಾ? ಇವೆಲ್ಲವೂ ಇಲ್ಲದೆ ನಾವು ಇವೆಲ್ಲವನ್ನ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಇವುಗಳಿಲ್ಲದೆ ನಮ್ಮ ಜೀವನ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವೆಲ್ಲವೂ ಇಲ್ಲದೆ ಇದ್ದಿದ್ರೆ ನಾವು ಇವತ್ತಿಷ್ಟು ಆರಾಮದಾಯಕ ಉತ್ತಮವಾದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಬಹಳಷ್ಟು ಅವಶ್ಯಕ. ಹಾಗಾದ್ರೆ ಸಂಪನ್ಮೂಲಗಳನ್ನ ನಾವು 2 ಭಾಗಗಳಾಗಿ ವಿಭಾಗ ಮಾಡ್ತೀವಿ. ಯಾವ್ಯಾವುದಪ್ಪ 2 ಭಾಗಗಳು ಅಂತಂದ್ರೆ, ಒಂದು ಪುನರ್ ಉತ್ಪತ್ತಿ ಅಥವಾ ನವೀಕರಿಸಲಾಗುವ ಸಂಪನ್ಮೂಲಗಳು ಅಂತ ಹೇಳಿ ಒಂದು ಭಾಗವನ್ನ ಕರಿತೀವಿ, ಅಥವಾ ಖಾಲಿಯಾಗದ ಸಂಪನ್ಮೂಲ ಅಂತಾನು ಕರಿತೀವಿ ಇವುಗಳನ್ನ. ಇನ್ನು ಎರಡನೇದು ಬರಿದಾಗುವ ಅಥವಾ ಏನಂತ ಕರಿಬಹುದು, ನವೀಕರಿಸಲಾಗದ ಅಥವಾ ಮತ್ತೆ ಕರಿಬಹುದು ಖಾಲಿಯಾಗುವ, ಪುನರುತ್ಪತ್ತಿ ಹೊಂದದೇ ಇರುವ ಸಂಪನ್ಮೂಲಗಳು ಅಂತ ಹೇಳಿ 2 ಭಾಗಗಳಾಗಿ ನಾವು ನೈಸರ್ಗಿಕ ಸಂಪನ್ಮೂಲ ಅಥವಾ ಸಂಪನ್ಮೂಲಗಳನ್ನ ವಿಭಾಗ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ? 2 ವಿಧ. ಒಂದು ಪುನರುತ್ಪತ್ತಿ ಹೊಂದುವ ಅಥವಾ ನವೀಕರಿಸಲಾಗುವ ಅಥವಾ ಖಾಲಿಯಾಗದೇ ಇರುವ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ಬರಿದಾಗುವ ಅಥವಾ ನವೀಕರಿಸಲಾಗದ ಅಥವಾ ಖಾಲಿಯಾಗುವ ಸಂಪನ್ಮೂಲಗಳು ಅಂತ ಹೇಳಿ 2 ಭಾಗಗಳಾಗಿ ಅದನ್ನ ವಿಭಾಗ ಮಾಡಿದೀವಿ. ಅವು ಯಾವ್ಯಾವ, ಅವುಗಳ ಪಟ್ಟಿ ಏನು ಅನ್ನುವಂಥದ್ದನ್ನ ಈಗ ಅಭ್ಯಾಸ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ನವೀಕರಣಗೊಳ್ಳುವ ಅಥವಾ ಪುನರುತ್ಪತ್ತಿ ಹೊಂದುವ ಅಥವಾ ಖಾಲಿಯಾಗದ ಸಂಪನ್ಮೂಲಗಳು ಅಂದ್ರೆ ಏನು, ಅವುಗಳಿಗೆ ಉದಾಹರಣೆ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಈಗ ಪುನರುತ್ಪತ್ತಿ ಹೊಂದುವ ಅಂದ್ರೆ ನಾವು ಯಾವ ಸಂಪನ್ಮೂಲವನ್ನ ಬಳಸ್ತಾ ಹೋದೋದ ಹಾಗೆ ಅದು ಖಾಲಿಯಾಗದೆ ಅದು ಪುನರುತ್ಪತ್ತಿ ಹೊಂದುತ್ತಾ ಹೋಗ್ತಾ ಇದ್ರೆ ಪ್ರಕೃತಿಯಲ್ಲಿ, ಅಂತಹ ಸಂಪನ್ಮೂಲಗಳನ್ನ ನಾವು ಏನಂತ ಕರಿತೀವಿ? ಪುನರುತ್ಪತ್ತಿ ಹೊಂದುವ, ನವೀಕರಿಸಲಾಗುವ ಮತ್ತು ಖಾಲಿಯಾಗದ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಈ ಸಂಪನ್ಮೂಲಗಳನ್ನ ನಾವು ಬಳಸ್ತಾ ಹೋದೋದಾಗೆ ಪ್ರಕೃತಿ ತನ್ನ ಕ್ರಿಯೆಗಳ ಮೂಲಕ ಅದನ್ನ ಮತ್ತೆ ನಮಗೆ ಬಳಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅಥವಾ ನಮಗೆ ಬಳಸ್ಕೊಳ್ಳಿಕ್ಕೆ ಸಿಗೋ ಹಾಗೆ ಪುನರುತ್ಪತ್ತಿಯನ್ನ ಮಾಡ್ತಾ ಹೋಗ್ತಕ್ಕಂತಹ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪುನರುತ್ಪತ್ತಿ ಹೊಂದಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆಗಳು ಏನಪ್ಪಾ ಅಂತಂದ್ರೆ, ಫಸ್ಟ್ ಸೂರ್ಯನ ಶಾಖ ಅಥವಾ ಸೂರ್ಯನ ರಶ್ಮಿ ಅಂತ ಹೇಳಿ ಕರಿತೀವಿ. ನೀರಾಗಿರ್ಬೋದು, ಹಾಗೆ ಮಣ್ಣಾಗಿರ್ಬೋದು, ಅರಣ್ಯಗಳಾಗಿರ್ಬೋದು, ಮೀನುಗಳಾಗಿರ್ಬೋದು, ಅರ್ಥ ಆಗ್ತಿದೆಯಾ? ಇವುಗಳನ್ನೆಲ್ಲವನ್ನ ನಾವೇನ್ ಮಾಡ್ಬೋದು? ಪುನರುತ್ಪತ್ತಿ ಹೊಂದಿಸಬಹುದು. ಅಂದ್ರೆ ಇವುಗಳು ಪ್ರಾಕೃತಿಕವಾಗಿ ನಮಗೆ ಸಿಗ್ತಾ ಹೋಗ್ತವೆ, ಹಾಗೆ ನಾವು ಅದನ್ನು ಬಳಸ್ತಾ ಹೋಗೋದಾಗೆ ಮತ್ತೆ ಪುನರುತ್ಪತ್ತಿಯನ್ನು ಹೊಂದುತ್ತಾ ಬರ್ತವೆ. ಹಾಗಾಗಿ ಈ ಸಂಪನ್ಮೂಲಗಳನ್ನ ನಾವು ಪುನರುತ್ಪತ್ತಿ ಹೊಂದುವ, ನವೀಕರಿಸಲಾಗುವ ಮತ್ತು ಖಾಲಿಯಾಗದ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಯಾವ್ಯಾವ್ದು ಅಂತ ಹೇಳಿದೆ? ಸೂರ್ಯನ ಶಾಖ, ನೀರು, ಅರ್ಥ ಆಗ್ತಿದೆಯಾ, ಭೂಮಿ, ಅರಣ್ಯ, ಆಮೇಲೆ ಮೀನುಗಳಾಗಿರ್ಬೋದು, ಇಂಥವುಗಳೆಲ್ಲವೂ ಕೂಡ ಪುನರುತ್ಪತ್ತಿ ಹೊಂದುವ ನೈಸರ್ಗಿಕ ಸಂಪನ್ಮೂಲಗಳು. ಹಾಗಾದ್ರೆ ಬರಿದಾಗುವ ಸಂಪನ್ಮೂಲಗಳು ಅಂದ್ರೆ ಯಾವುದು ಅಂದ್ರೆ, ನಾವು ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ತಾ ಹೋದೋದಾಗೆ ಅವು ಕಡಿಮೆ ಆಗ್ತಾ ಬಂದು ಮುಂದೊಂದು ದಿನದಲ್ಲಿ ಏನಾಗುತ್ತೆ? ಸಂಪೂರ್ಣವಾಗಿ ಖಾಲಿ ಆಗತ್ತೆ. ಅದನ್ನ ಮತ್ತೆ ಪ್ರಕೃತಿ ಅದನ್ನ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರು ಕೂಡ ಅವುಗಳನ್ನ ಮತ್ತೆ ಪುನರುತ್ಪತ್ತಿ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಒಂದ್ಸಲ ಅದು ಖಾಲಿ ಆಯಿತು ಅಂದ್ರೆ ನೆಕ್ಸ್ಟ್ ಅದನ್ನ ನಾವು ಪಡ್ಕೋಬೇಕು ಅಥವಾ ಅದನ್ನ ನಾವು ಮತ್ತೆ ಪುನರುತ್ಪತ್ತಿಯನ್ನ ಮಾಡಬೇಕು ಅಂದ್ರೆ ನಿಸರ್ಗದ ಕೈಯಿಂದನೂ ಸಾಧ್ಯ ಇಲ್ಲ, ಮನುಷ್ಯನ ಕೈಯಿಂದನೂ ಸಾಧ್ಯ ಇಲ್ಲ. ಅಂತಹ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ? ಬರಿದಾಗುವ ಸಂಪನ್ಮೂಲಗಳು ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಥವಾ ಖಾಲಿಯಾಗುವ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾವಿವತ್ತು ಯಾವುದು ಈ ಬರಿದಾಗುವ ಸಂಪನ್ಮೂಲಗಳಿಗೆ ಉದಾಹರಣೆಗಳು ಅಂತಂದ್ರೆ, ಕಬ್ಬಿಣದ ಅದಿರಾಗಿರ್ಬೋದು, ಇಂಗಾಲದ ಕಲ್ಲಿದ್ದಲಾಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು, ಆಮೇಲೆ ಥೋರಿಯಂ ಅಣು ಖನಿಜಗಳು ಅಂತ ಹೇಳಿ ಕರಿತೀವಿ. ಅಂತಹ ಥೋರಿಯಂ, ಯುರೇನಿಯಂ ಇಂಥವುಗಳು ಏನು ಶಕ್ತಿಯನ್ನ ಕೊಡುವಂತಹ ಸಂಪನ್ಮೂಲಗಳು
ಸಂಪನ್ಮೂಲಗಳೇನಿದಾವೆ ಇವುಗಳನ್ನ ನಾವು ಬಳಸ್ತಾ ಹೋಗೋದು ಹಾಗೆ ಏನಾಗುತ್ತೆ, ಖಾಲಿ ಆಗ್ತಾ ಹೋಗುತ್ತೆ. ಅದನ್ನ ಪ್ರಕೃತಿ ದತ್ತವಾಗಿ ಅಥವಾ ಪ್ರಕೃತಿ ತನ್ನ ಸಹಜ ಕ್ರಿಯೆಯ ಮೂಲಕ ಅವುಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗೆ ಇವುಗಳನ್ನ ನಾವು ಯಾವ ಕಾರಣಕ್ಕೂ ಮತ್ತೆ ತುಂಬಿಕೊಡ್ಲಿಕ್ಕೆ ಬರಲ್ಲ ಅಥವಾ ಇವುಗಳನ್ನ ಮತ್ತೆ ಪುನರುತ್ಪತ್ತಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವುಗಳಿಗೆ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಒಂದ್ಸಲ ಖಾಲಿ ಆದಂಗೆ ಮಕ್ಕಳೇ ನಿಮಗೆ ಒಂದು ಚಟುವಟಿಕೆಯನ್ನ ಕೊಡ್ತಾ ಇದ್ದೀನಿ. 2 ಬಾಕ್ಸ್ ಗಳನ್ನ ಮಾಡಿಕೊಂಡು ಒಂದು ಬಾಕ್ಸ್ ಅಲ್ಲಿ ಪುನರುತ್ಪತ್ತಿ ಅಥವಾ ನವೀಕರಿಸಲಾಗುವ ಸಂಪನ್ಮೂಲಗಳು ಅಂತ ಬರ್ಕೊಂಡು ಇನ್ನೊಂದು ಬಾಕ್ಸ್ ಅಲ್ಲಿ ಬರಿದಾಗುವ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳಿ ಬರ್ಕೊಂಡು ಇದರ ಪುನರುತ್ಪತ್ತಿ ಹೊಂದುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವುದು, ಹಾಗೆ ಬರಿದಾಗುವ ಸಂಪನ್ಮೂಲಗಳು ಯಾವ್ಯಾವುದು ಅನ್ನೋದನ್ನ ಒಂದು ಪಟ್ಟಿಯನ್ನ ತಯಾರು ಮಾಡಿಕೊಂಡು ನನಗೆ ಮುಂದಿನ ತರಗತಿಯಲ್ಲಿ ನೀವು ನೀಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಮತ್ತೆ ಬೇರೆ ರೀತಿಯಲ್ಲಿ 2 ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಅದ್ಯಾವ್ದಾವ್ದಪ್ಪ ಅಂದ್ರೆ ಒಂದು ಜೈವಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ, ಎರಡನೇದು ಅಜೈವಿಕ ಸಂಪನ್ಮೂಲಗಳನ್ನ ಮತ್ತೆ ನಾವು 2 ವಿಧಗಳಾಗಿ ವಿಭಾಗ ಮಾಡ್ತೀವಿ. ಒಂದು ಜೈವಿಕ ಸಂಪನ್ಮೂಲಗಳು, ಇನ್ನೊಂದು ಅಜೈವಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಜೈವಿಕ ಸಂಪನ್ಮೂಲ ಅಂತಂದ್ರೆ ಜೀವಿಗಳಿಂದ, ಪ್ರಾಣ ಇರುವ ಜೀವಿಗಳಿಂದ ಸೃಷ್ಟಿಯಾಗುವಂತಹ ಸಂಪನ್ಮೂಲಗಳು. ಉದಾಹರಣೆಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತೇಳಿ ಜೈವಿಕ ಸಂಪನ್ಮೂಲಗಳನ್ನ ಕರಿತೀವಿ. ಹಾಗೆ ಅಜೈವಿಕ ಅಂದ್ರೆ ಜೀವ ಇರದೇ ಇರುವ ವಸ್ತುಗಳಿಂದ ಉತ್ಪತ್ತಿಯಾಗುವ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಅಂದ್ರೆ ಅವುಗಳಿಗೆ ಜೀವ ಇರೋದಿಲ್ಲ. ಉದಾಹರಣೆಗೆ ಜೈವಿಕ ಸಂಪನ್ಮೂಲಗಳಿಗೆ ಸಸ್ಯ ಮತ್ತು ಪ್ರಾಣಿಗಳನ್ನ ಕೊಟ್ರೆ, ಹಾಗೆ ಅಜೈವಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ನೀರು, ಮಣ್ಣು, ಅದಿರು ಅಂತೇಳಿ ಕರಿತೀವಿ. ಸೂರ್ಯನ ಶಾಖ ಇವೆಲ್ಲವನ್ನ ನಾವೇನಂತ ಕರಿತೀವಿ, ಅಜೈವಿಕ ಅಂದ್ರೆ ಜೀವ ಇಲ್ಲದ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ. ಇಷ್ಟು ಸಂಪನ್ಮೂಲಗಳ ವಿಧಗಳು. ನೆಕ್ಸ್ಟ್ ಸಂಪನ್ಮೂಲಗಳ ಕೊರತೆ. ಸಂಪನ್ಮೂಲಗಳ ಕೊರತೆ ಏನು? ಸಂಪನ್ಮೂಲಗಳ ಕೊರತೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಕಡಿಮೆ ಇರೋದು ಅಥವಾ ಸಿಗದೇ ಇರುವ ಸ್ಥಿತಿ ಅಂತೇಳಿ ನಾವು ಅದನ್ನ ಕರಿತೀವಿ. ಇವತ್ತು ನಮ್ಮ ಎಲ್ಲ ಮೂಲ ಅವಶ್ಯಕತೆಗಳು, ನಮ್ಮ ಮನುಷ್ಯ ಬದುಕಲಿಕ್ಕೆ ಏನೇನು ಮೂಲ ಅವಶ್ಯಕತೆಗಳು ಬೇಕು, ಆಹಾರ, ವಸತಿ, ಬಟ್ಟೆ, ಈ ನಮ್ಮ ಮೂಲ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಾವಿವತ್ತು ವಿವಿಧ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಭೂಮಿ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಖನಿಜಗಳಾಗಿರ್ಬೋದು, ಸಸ್ಯ ಸಂಕುಲ, ಇವೆಲ್ಲವನ್ನ ನಾವಿವತ್ತು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದೀವಿ. ಆದ್ರೆ ಇನ್ನು ಎಷ್ಟು ದಿನಗಳವರೆಗೆ ಈ ಸಂಪನ್ಮೂಲಗಳು ನಮಗೆ ಸಿಗಬಹುದು ಅಥವಾ ಸಿಗ್ತಾವೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಎಷ್ಟು ದಿನದವರೆಗೂ ನಮಗೆ ಈ ಸಂಪನ್ಮೂಲಗಳೆಲ್ಲ ಸಿಗ್ತಾ ಹೋಗ್ತವೆ ಅನ್ನೋದನ್ನ ನಾವು ನೋಡಿದ್ರೆ, ಏರುಗತಿಯಲ್ಲಿ ಹೆಚ್ಚಾಗ್ತಾ ಇರತಕ್ಕಂತಹ ಜನಸಂಖ್ಯೆ, ಒಂದ್ ಕಡೆ ಹೆಚ್ಚು ಜನಸಂಖ್ಯೆ, ಜನಸಂಖ್ಯೆಯ ಸ್ಫೋಟ ಅಂತ ನಾವೇನು ಕರಿತೀವಿ, ಹೀಗೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆಯೇ ತೀವ್ರಗೊಳ್ಳುತ್ತಿರುವ, ಅದ್ರ ಜೊತೆಗೆ ಒಳ್ಳೆ ಔದ್ಯೋಗೀಕರಣ, ಆಮೇಲೆ ನಗರಗಳು ಇವತ್ತು ಬೆಳೀತಾ ಇದಾವೆ ಅಂದ್ರೆ ಹೇಳಂಗೆ ಇಲ್ಲ. ಅರ್ಥ ಆಗ್ತಿದೆಯಾ? ಇವತ್ತು ನಗರೀಕರಣ ಅಂತ ಹೇಳಿ ಕರಿತೀವಿ, ಔದ್ಯೋಗೀಕರಣ, ಇವೆಲ್ಲ ಕಾರಣಗಳಿಂದ ಹೆಚ್ಚಾಗ್ತಾ ಇರತಕ್ಕಂಥ ಜನಸಂಖ್ಯೆ ಒಂದ್ ಕಡೆ ಆದ್ರೆ ಔದ್ಯೋಗೀಕರಣ ಮತ್ತು ನಗರೀಕರಣಗಳು ಹೆಚ್ಚು ಅಭಿವೃದ್ಧಿ ಆಗ್ತಾ ಇರೋದ್ರಿಂದಾಗಿ ಇವತ್ತು ಸಂಪನ್ಮೂಲಗಳ ಬೇಡಿಕೆಯನ್ನ ಅಗಾಧವಾಗಿ ಜಾಸ್ತಿ ಮಾಡ್ಕೊಂಡಿದೀವಿ. ಸಂಪನ್ಮೂಲಗಳು ಹೆಚ್ಚೆಚ್ಚು ನಮಗೆ ಬೇಕಾಗ್ತಾ ಹೋಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಅದರಲ್ಲೂ ಕೂಡ ಸದಾ ಹೆಚ್ಚುತ್ತಿರುವಂತಹ ಮಾನವನ ಇಷ್ಟಗಳಿಗೆ ಹೋಲಿಸಿದ್ರೆ ಸಂಪನ್ಮೂಲಗಳು ಇವತ್ತು ಬಹಳಷ್ಟು ಕಡಿಮೆ ಇದೆ. ಮನುಷ್ಯನ ಆಸೆಗಳು ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆದ್ರೆ ಸಂಪನ್ಮೂಲಗಳು ಎಷ್ಟಿದಾವೋ ಅಷ್ಟೇ ಇದಾವೆ. ಹೀಗಾಗಿ ಇವತ್ತು ಸಂಪನ್ಮೂಲಗಳು ನಿರ್ದಿಷ್ಟ ಅಂದ್ರೆ ತೀರಿ ಹೋಗುವ ಅಂದ್ರೆ ಖಾಲಿಯಾಗುವ ಸಂಪನ್ಮೂಲಗಳು ಎಷ್ಟು ಬೇಕೋ ಅಷ್ಟೇ ಇದಾವೆ. ಅದನ್ನು ನಾವು ಅತಿ ಹೆಚ್ಚವಾಗಿ ಬಳಸ್ತಾ ಹೋದ್ವಿ ಅಂದ್ರೆ ಮುಂದೊಂದು ದಿನ ಅದೇನಾಗುತ್ತೆ, ಖಾಲಿ ಆಗುತ್ತೆ. ಇನ್ನ ಯಾವುದು ಮರುಬಳಕೆಗೆ ಇರ್ತಕ್ಕಂಥ ಸಂಪನ್ಮೂಲಗಳು ಅಥವಾ ನವೀಕರಿಸಬಹುದಾದ ಸಂಪನ್ಮೂಲಗಳು, ಅವೇನು ನವೀಕರಣಗೊಳ್ತಾ ಇದಾವೋ, ಪ್ರಕೃತಿ ಏನದನ್ನ ಸೃಷ್ಟಿ ಮಾಡ್ತಾ ಇದೆಯೋ ಅದರ ದರಕ್ಕಿಂತ ಹೆಚ್ಚು ನಾವು ಆ ಸಂಪನ್ಮೂಲಗಳನ್ನ ಬಳಸ್ಕೊಳ್ತಾ ಹೋಗ್ತಾ ಇದೀವಿ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಸಂಪನ್ಮೂಲಗಳ ಕೊರತೆ ಉಂಟಾಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗೋದಾದ್ರೆ, ಫಸ್ಟ್ ಒಂದು ಸಂಪನ್ಮೂಲಗಳ ಕೊರತೆಗೆ ಒಂದೇ ಕಾರಣನೇ ಏನಪ್ಪಾ ಅಂದ್ರೆ ಹೆಚ್ಚುತ್ತಿರುವ ಜನಸಂಖ್ಯೆ.
ಹೆಚ್ಚುತ್ತಿರುವ ಜನಸಂಖ್ಯೆ. ಇವತ್ತು ನೀವು ನೋಡಿರ್ಬೋದು, ಜಗತ್ತಿನಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹೆಚ್ಚೆಚ್ಚು ಜನಸಂಖ್ಯೆ ಜಾಸ್ತಿ ಆದಾಗೆ ಅವರಿಗೆ ಬೇಕಾದಂತಹ ಆಹಾರ, ವಸತಿ, ಬಟ್ಟೆ, ಸೌಕರ್ಯ ಇವೆಲ್ಲವನ್ನ ನಾವು ಒದಗಿಸ್ಕೊಳ್ಳಿಕ್ಕೆ ಹೆಚ್ಚುವರಿ ಭೂಮಿಯನ್ನ ನಾವಿವತ್ತು ಬಳಸ್ಕೊಳ್ತಾ ಇದ್ದೀವಿ. ಆ ಭೂಮಿಯನ್ನ ವ್ಯವಸಾಯನೋ ಅಥವಾ ಅರಣ್ಯಕ್ಕೋಸ್ಕರವಾಗಿ ಬಳಸ್ಕೊಂಡಂತ ಭೂಮಿಯನ್ನ ಇವತ್ತು ಮನುಷ್ಯನ ಏನು ಅವಶ್ಯಕತೆ ಇದೆಯೋ ಆಹಾರಕ್ಕಾಗಿ ಮತ್ತು ವಸತಿಗಾಗಿ ಆ ಒಂದು ಭೂಮಿಯನ್ನ ಇವತ್ತು ನಾವು ಬಳಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಹೀಗಾಗಿ ಅರಣ್ಯಗಳನ್ನ, ಕೃಷಿ ಭೂಮಿಯನ್ನ ಮಾಡ್ತಾ ಇದ್ದೀವಿ. ಕೃಷಿ ಭೂಮಿಯನ್ನ ಮನೆಗಳನ್ನ ಕಟ್ಟಲಿಕ್ಕೆ ಅಥವಾ ವಾಸಕ್ಕಾಗಿ ನಾವು ವಸತಿಗಾಗಿ ಬಳಸ್ತಾ ಇದ್ದೀವಿ. ಹಾಗೆ ವಾಣಿಜ್ಯಿಕವಾಗಿ, ಔದ್ಯಮಿಕವಾಗಿ ಭೂಮಿಯನ್ನಾಗಿ ನಾವು ಇವತ್ತು ವ್ಯವಸಾಯದ ಭೂಮಿಯನ್ನ ಪರಿವರ್ತನೆ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಸಂಪನ್ಮೂಲದ ಕೊರತೆ ಉಂಟಾಗ್ತಾ ಇದೆ. ಇದು ಒಂದನೇ ಕಾರಣ. ಎರಡನೇದಾಗಿ ಹೆಚ್ಚುತ್ತಿರುವ ಔದ್ಯೋಗೀಕರಣ. ಇವತ್ತು ನಾವು ಕೈಗಾರಿಕೆಗಳನ್ನ ಹೆಚ್ಚೆಚ್ಚು ಸ್ಥಾಪನೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾದ ವಸ್ತುಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಪೆಟ್ರೋಲಿಯಂ, ಕಚ್ಚಾ ತೈಲ, ಆಮೇಲೆ ನೈಸರ್ಗಿಕ ಅನಿಲ, ನೀರು ಇವುಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಅತಿಯಾಗಿ ಇವುಗಳನ್ನ ನಾವು ಬಳಸ್ತಾ ಇರೋದ್ರಿಂದಾಗಿ, ಆಮೇಲೆ ಹಲವಾರು ಗಣಿಗಳನ್ನ ನಾವು ತೋಡಿರೋದ್ರಿಂದಾಗಿ ಅದಿರನ್ನ ತೆಗಿಲಿಕ್ಕೋಸ್ಕರವಾಗಿ ಇವತ್ತು ಆ ಅದಿರುಗಳೆಲ್ಲ ಬರಿದಾಗ್ತಾ ಇದಾವೆ. ನೀರು ಅವೆಲ್ಲವೂ ಕೂಡ, ಜಲಮೂಲಗಳೆಲ್ಲವೂ ಕೂಡ ಖಾಲಿಯಾಗುವಂತ ಒಂದು ಪರಿಸ್ಥಿತಿ ಔದ್ಯೋಗೀಕರಣದಿಂದ ಉಂಟಾಗ್ತಾ ಇದೆ. ಇನ್ನು ಮೂರನೇದಾಗಿ ವಿಸ್ತರಣೆಯಾಗುತ್ತಿರುವ ನಗರಗಳ ವಿಸ್ತರಣೆ. ಇವತ್ತು ನೋಡಬಹುದು ನೀವು, ನಗರಗಳು ಎಷ್ಟು ವೇಗವಾಗಿ ಬೆಳೀತಾ ಇದ್ದಾವೆ ಅಂತಂದ್ರೆ, ನಗರದಲ್ಲಿ ಒಂದು ಅಡಿ ಲೆಕ್ಕದಲ್ಲಿ ಇವತ್ತು ಜಮೀನು ತಗೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿಗಳನ್ನ ಇವತ್ತು ನಾವು ಕೊಡಬೇಕಾಗತ್ತೆ. ಹೀಗೆ ಇವತ್ತು ಜನಸಂಖ್ಯೆ ಜಾಸ್ತಿ ಆದಂಗೆ ನಗರಗಳ ಅಭಿವೃದ್ಧಿ ಆಗ್ತಾ ಇದೆ. ಅಂದ್ರೆ ನಗರ ಅಂದ್ರೆ ಏನು? ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಹೆಚ್ಚು ಜನರು ವಾಸವಾಗಿರುವಂತಹ ಪ್ರದೇಶವನ್ನೇ ನಾವೇನಂತ ಕರಿತೀವಿ? ನಗರಗಳು ಅಂತೇಳಿ ಕರಿತೀವಿ. ಇಲ್ಲಿ ಈ ನಗರ ಪ್ರದೇಶಗಳಲ್ಲಿ ಸಹಜವಾಗಿ ಸಂಪನ್ಮೂಲಗಳ ಬಳಕೆ ಯಥೇಚ್ಛವಾಗಿ ಆಗ್ತಾ ಇದೆ. ನಗರಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಸಂಪನ್ಮೂಲಗಳ ಬಳಕೆನೂ ಕೂಡ ಏನಾಗ್ತಾ ಇದೆ? ಅತಿ ಹೆಚ್ಚಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ತ್ಯಾಜ್ಯ ಅಂದ್ರೆ ವೇಸ್ಟ್, ಅರ್ಥ ಆಗ್ತಿದೆಯಾ? ಆ ತ್ಯಾಜ್ಯದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ಲಿಕ್ಕೆ ಇದು ಕಾರಣ ಆಗ್ತಾ ಇದೆ. ಹಾಗೆ ಸಂಪನ್ಮೂಲಗಳ ಪ್ರಮಾಣ ಹಾಗೂ ಗುಣಮಟ್ಟಗಳ ಎರಡೂ ಕೂಡ ಕಡಿಮೆ ಮಾಡುವಂತ ಒಂದು ಪ್ರಮೇಯ ಇವತ್ತು ನಗರ ಪ್ರದೇಶಗಳ ವಿಸ್ತರಣೆಯಿಂದ ಆಗ್ತಾ ಇದೆ. ಹೀಗೆ ಇವತ್ತು ನೂರಾರು ಕಿಲೋಮೀಟರ್ಗಳ ದೂರದಿಂದ ನೀರನ್ನ ಪಡೆದು ಯಾರೋ ಕೈಗಾರಿಕೆಗಳಿಗೆ, ನಗರಗಳಿಗೆ ಆ ನೀರನ್ನ, ಶುದ್ಧ ನೀರನ್ನ ಏನ್ ಮಾಡ್ತಾ ಇದ್ದಾರೆ? ಕೊಳಚೆ ನೀರಾಗಿ, ಕೆಟ್ಟ ನೀರಾಗಿ ಪರಿವರ್ತನೆ ಮಾಡುವಂತ ಕೆಲಸ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಇಂತಹ ಒಂದು ನೀರಿನ ಒಂದು ಕೊಳಚೆಯನ್ನಾಗಿ ಮಾಡ್ತಾ ಇರತಕ್ಕಂಥದ್ದು. ಇವೆಲ್ಲದರಿಂದ ಏನಾಗ್ತಾ ಇದೆ? ಇವತ್ತು ಪರಿಸರ ಹಾಳಾಗುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಕೂಡ ನಗರಗಳ ಅಭಿವೃದ್ಧಿನೂ ಕೂಡ ಈ ಒಂದು ಸಂಪನ್ಮೂಲಗಳ ಕೊರತೆಗೆ ಮುಖ್ಯ ಕಾರಣ. ಇನ್ನು ವಾಯು ಮಾಲಿನ್ಯ ಅಂದ್ರೆ ಶುದ್ಧವಾದ ಗಾಳಿ ಇವತ್ತು ನಮಗೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸ್ತಾ ಇದೆ. ಅದರಲ್ಲೂ ಪೆಟ್ರೋಲಿಯಂ ಅಂತ ಹೇಳಿ ನಾವೇನು ಕರಿತೀವಿ, ಅಂತಹ ಒಂದು ಶಾಖವನ್ನು ಉತ್ಪಾದಿಸುವಂತಹ ಅನಿಲಗಳನ್ನ ಇವತ್ತು ನಾವು ಯಥೇಚ್ಛವಾಗಿ ಅವುಗಳನ್ನ ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಆ ನಂತರದಲ್ಲಿ ಮುಖ್ಯವಾಗಿ ಇಂಗಾಲದ ಡೈಆಕ್ಸೈಡ್, ಆಮೇಲೆ ಹಾನಿಕಾರಕ ಅನಿಲಗಳು ಆ ಒಂದು ಪೆಟ್ರೋಲ್ ಅನ್ನ ಅಥವಾ ಇಂಧನಗಳನ್ನ ಉಳಿಸೋದ್ರಿಂದ ಇವತ್ತು ಈ ಇಂಗಾಲದ ಡೈಆಕ್ಸೈಡ್ ಅಥವಾ ಇನ್ಯಾವುದೇ ವಿಷಕಾರಿ ಅನಿಲ ಅವೆಲ್ಲ ಕೂಡ ಎಲ್ಲಿ ಸೇರ್ಕೊಳ್ತಾ ಇದೆ? ವಾಯುಗೆ ಸೇರ್ಕೊಳ್ತಾ ಇದೆ, ಗಾಳಿಗೆ ಸೇರ್ಕೊಂಡು ಇವತ್ತು ಶುದ್ಧವಾದ ಗಾಳಿ ನಮಗೆ ಸಿಗೋದೆ ದುಸ್ತರವಾಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಲಾಸ್ಟ್ ಒನ್, ಜಲಮಾಲಿನ್ಯ ಮತ್ತು ಭೂಸವಕಳಿ. ಜಲಮಾಲಿನ್ಯ ಮತ್ತು ಭೂಸವಕಳಿ. ಜಲಮಾಲಿನ್ಯ ಅಂದ್ರೆ ಇವತ್ತು ನೀರನ್ನು ಕೂಡ ನಾವಿವತ್ತು ಯಥೇಚ್ಛವಾಗಿ ಕೊಳೆ ಅಂದ್ರೆ ಕೈಗಾರಿಕೆಗಳಿಗೆ ಯಥೇಚ್ಛ ನೀರನ್ನು ಬಳಸಿಕೊಂಡು ಆ ವಿಷ ಅಂಶಗಳನ್ನ ನೀರಿನಲ್ಲಿ ಹಾಕಿ ಅದನ್ನ ನಾವು ಶುದ್ಧ ಮಾಡದೆ ಹಾಗೆ ನದಿಗಳಿಗೆ, ಕೆರೆಗಳಿಗೆ ಬಿಡ್ತಾ ಇದ್ದೀವಿ. ಹಾಗೆ ವಾಹನಗಳನ್ನ ಹೆಚ್ಚೆಚ್ಚು ಬಳಸಿ
ವಾಯು ಮಾಲಿನ್ಯವನ್ನು ನಾವು ಇವತ್ತು ಉಂಟು ಮಾಡ್ತಾ ಇದ್ದೀವಿ. ಹಾಗೆ ಭೂಮಿಯ ಮೇಲಿನ ಮಣ್ಣಿಗೂ ಕೂಡ ತ್ಯಾಜ್ಯವನ್ನ ಸೇರಿಸಿ ಅಥವಾ ವಿಷಕಾರಿ ವಸ್ತುಗಳನ್ನ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಮಣ್ಣು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಚ್ಕೊಂಡು ಹೋಗುವಂತಹ ಸವಕಳಿಯನ್ನ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ಕಾರಣಗಳಿಂದಾಗಿ ಇವತ್ತು ಈ ಒಂದು ವಾಯು ಮಾಲಿನ್ಯ ಮತ್ತು ಭೂ ಸವಕಳಿ ಯಥೇಚ್ಛವಾಗಿ ಆಗ್ತಾ ಇರೋದ್ರಿಂದಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗೆ ಇದು ಕಾರಣವಾಗ್ತಾ ಇದೆ. ಭೂಮಿಯ ಮೇಲಿನ ಮಣ್ಣು ಸವಕಳಿ ಆಯಿತು ಅಂದ್ರೆ ಏನಾಗುತ್ತೆ, ಭೂಮಿ ತನ್ನ ಫಲವತ್ತತೆಯನ್ನ ಕಳ್ಕೊಳ್ಳುತ್ತೆ. ಹೀಗೆ ಆವಾಗ ಆಹಾರ ಧಾನ್ಯಗಳನ್ನ ಬೆಳಿಲಿಕ್ಕೆ ನಮ್ಮ ಕೈಯಿಂದ ಒಳ್ಳೆ ಉತ್ತಮವಾದ ಬೆಳೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಇವೆಲ್ಲ ಕಾರಣಗಳು, ಯಾವುದೋ ಒಟ್ಟು 5 ಕಾರಣಗಳು, ಈ 5 ಕಾರಣಗಳ ಮೂಲಕ ಇವತ್ತು ಸಂಪನ್ಮೂಲಗಳ ಕೊರತೆಯನ್ನು ನಾವು ಇವತ್ತು ಬಿಂಬಿಸ್ತಾ ಇದ್ದೀವಿ. ಹಾಗಾದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನು ನಾವು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅನ್ನೋದರ ಕೆಲವೊಂದು ಅಂಶಗಳನ್ನ ಇಲ್ಲಿ ನಾವು ಮುಂದೆ ನೋಡ್ತಾ ಹೋಗೋಣ. ಅಂದ್ರೆ ಹೀಗೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆ ಮತ್ತು ಮಿತಿಮೀರಿದ ಆರ್ಥಿಕ ಚಟುವಟಿಕೆಗಳ ಮೂಲಕ ಇವತ್ತು ಸಂಪನ್ಮೂಲಗಳನ್ನ ಯಥೇಚ್ಛವಾಗಿ ನಾವು ಬಳಸ್ತಾ ಇರೋದ್ರಿಂದಾಗಿ ಸಂಪನ್ಮೂಲಗಳ ಕೊರತೆ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಅಂತೇಳಿ ನಾವು ಇದನ್ನ ಹೇಳ್ತೀವಿ. ಹಾಗಾದ್ರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಆ ಸಂಪನ್ಮೂಲಗಳ ಗುಣಮಟ್ಟದ ನಷ್ಟಕ್ಕೂ ಅದು ಕಾರಣ ಆಗ್ತಾ ಇರೋದನ್ನ ಗಮನಿಸ್ತೀವಿ. ಹಾಗಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಕ್ರಮಗಳ ಪಾಲನೆಯಿಂದ ತಡೆಗಟ್ಟಬಹುದು, ಈ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಹೇಗೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಫಸ್ಟ್ ಒನ್, ಸಂಪನ್ಮೂಲಗಳ ಹೊಸ ಮೂಲಗಳ ಶೋಧನೆ ಮತ್ತು ಆವಿಷ್ಕಾರವನ್ನ ಮಾಡಬೇಕು. ಇರುವಂತಹ ಸಂಪನ್ಮೂಲಗಳಲ್ಲಿ ಖಾಲಿಯಾಗುವ ಸಂಪನ್ಮೂಲಗಳಿಗೆ ಬದಲಾಗಿ ಬೇರೆ ಯಾವುದಾದ್ರೂ ಸಂಪನ್ಮೂಲವನ್ನು ಬಳಸ್ಕೋಬಹುದಾ ಅನ್ನುವಂಥದ್ದನ್ನ ಅಂತವುಗಳನ್ನ ಸಂಶೋಧನೆ ಮಾಡುವುದು ಅಥವಾ ಆವಿಷ್ಕಾರ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಎರಡನೇದಾಗಿ ಪರ್ಯಾಯ ಬದಲಿ ವಸ್ತುಗಳ ಆವಿಷ್ಕಾರವನ್ನ ಮಾಡಬೇಕು. ಪರ್ಯಾಯ ಬದಲಿ ವಸ್ತುಗಳ ಆವಿಷ್ಕಾರ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಕಲ್ಲಿದ್ದಲ ಆಧಾರಿತ ಇಂಧನದ ಬದಲಾಗಿ, ಉದಾಹರಣೆಗೆ ಕಲ್ಲಿದ್ದಲನ್ನು ಬಳಸೋದಕ್ಕಿಂತ ನಾವು ಯಾವುದನ್ನು ಬಳಸಬಹುದು, ಸೌರಶಕ್ತಿ ಮತ್ತು ಪವನ ಶಕ್ತಿಯನ್ನು ಬಳಸೋದ್ರ ಮೂಲಕ ನಾವು ಅದೇ ಕೆಲಸವನ್ನ ಮಾಡಬಹುದು. ಕಲ್ಲಿದ್ದಲನ್ನು ಉರಿಸಿ ಏನು ಶಕ್ತಿಯನ್ನು ಪಡಿತೀವೋ ಆ ಶಕ್ತಿಯನ್ನೇ ನಾವು ಪರ್ಯಾಯವಾಗಿ ಸೂರ್ಯನ ಶಾಖ ಮತ್ತು ಗಾಳಿ ಪವನ ಶಕ್ತಿಯಿಂದ ನಾವು ಅಂತಹ ಇಂಧನಗಳನ್ನ ನಾವು ಬಳಸಬೇಕಾಗತ್ತೆ. ಹಾಗೆ ಡೀಸೆಲ್ ಮತ್ತು ಡೀಸೆಲ್ ಅನ್ನ ಬಳಸೋ ಬದಲು ಎಥೆನಾಲ್ ಅನ್ನುವಂತಹ ನೈಸರ್ಗಿಕ ಒಂದು ಅನಿಲವನ್ನು ನಾವು ಅಥವಾ ಒಂದು ದ್ರವವನ್ನ ಬಳಸಬಹುದು. ಹಾಗೆ ಕಟ್ಟಿಗೆಯನ್ನ ಬಳಸೋದಕ್ಕಿಂತ ಅಥವಾ ಕಟ್ಟಿಗೆಗಳಿಂದ ನಾವೇನು ಪೀಠೋಪಕರಣಗಳನ್ನ ತಯಾರು ಮಾಡ್ತೀವೋ ಅದರ ಬದಲಿಗೆ ಪ್ಲಾಸ್ಟಿಕ್ ನಿಂದ ಪೀಠೋಪಕರಣಗಳನ್ನ ನಾವು ತಯಾರು ಮಾಡೋದು ಒಳ್ಳೆಯದು. ಇದು ಎರಡನೇ ಅಂಶ. ಇನ್ನು ಮೂರನೇದಾಗಿ ಸಂಪನ್ಮೂಲಗಳ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವುದು. ಅಂದ್ರೆ ಈಗ ಉದಾಹರಣೆಗೆ 2 ಸ್ಟ್ರೋಕ್ ಬೈಕ್ಗಳಿಗಿಂತ 4 ಸ್ಟ್ರೋಕ್ ಬೈಕ್ ಇಂಜಿನ್ಗಳು ಹೆಚ್ಚು ದಕ್ಷತೆಯನ್ನು ಕೊಡ್ತಾವೆ. ಅಂದ್ರೆ ಕಡಿಮೆ ಪೆಟ್ರೋಲ್ ಅನ್ನ ಕುಡಿದು ಹೆಚ್ಚು ಮೈಲೇಜ್ ಅನ್ನು ಕೊಡುವಂಥದ್ದು. ಇಂತಹ ದಕ್ಷತೆಯನ್ನು ಹೆಚ್ಚಿಸುವ ಕೆಲಸವನ್ನ ಅಂತಹ ಆವಿಷ್ಕಾರಗಳನ್ನು ನಾವು ಮಾಡಬೇಕಾಗತ್ತೆ. ಇನ್ನ ಸಂಪನ್ಮೂಲಗಳ ಅಪಬಳಕೆಯನ್ನು ತಡಿಲಿಕ್ಕೆ ಮತ್ತು ಮಾಲಿನ್ಯವನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರದ ಕಾನೂನುಗಳು ಜಾರಿಯಾಗಬೇಕು. ಅತ್ಯುತ್ತಮವಾದ ಸರ್ಕಾರದ ಕಾನೂನುಗಳನ್ನು ಜಾರಿಗೆ ತರುವುದರ ಮೂಲಕ ನಾವು ಸಂಪನ್ಮೂಲಗಳ ಒಂದು ರಕ್ಷಣೆಯನ್ನ ಮಾಡಬಹುದು. ಹಾಗೆ ನಿತ್ಯದ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನ ಸಂರಕ್ಷಿಸಿ, ದಿನನಿತ್ಯ ನಾವು ಸಂಪನ್ಮೂಲವನ್ನು ಬಳಸ್ತಾ ಇರ್ತೀವಿ, ಅದನ್ನ ಮಿತವಾಗಿ ಬಳಸಿ ಅದರ ದಕ್ಷತೆಯನ್ನು ಹೆಚ್ಚಿಸಿ ಅದರ ಜೊತೆಗೆ ಮಾಲಿನ್ಯವನ್ನ ಕಡಿಮೆಗೊಳಿಸುವ ಕ್ರಮಗಳು ಯಾವ್ಯಾವು ಅನ್ನುವಂಥದ್ದನ್ನ ಮೊದಲು ನಾವು ಜನರಿಗೆ ಅವರ ತಲೆಯಲ್ಲಿ ಅವರ ಮನಸ್ಸಿನಲ್ಲಿ ಬರೋ ಹಾಗೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಹೀಗೆ ಇವೆಲ್ಲ ಕ್ರಮಗಳು ನಾವು ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಇವೆಲ್ಲ ಈ ಒಂದು ಸಂಪನ್ಮೂಲಗಳ ಬಳಕೆಯನ್ನ ದಕ್ಷತೆಯಿಂದ ಮಾಡಿಕೊಂಡಂತ ಸಂದರ್ಭದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲ ಅಥವಾ ಸಂಪನ್ಮೂಲಗಳ ಕೊರತೆಯನ್ನ ನೀಗಿಸ್ಕೋಬಹುದು ಅಂತ ಹೇಳಿ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಂಪನ್ಮೂಲಗಳ ಸಂರಕ್ಷಣೆಯನ್ನ ನಾವು ಹೇಗೆ ಮಾಡಬಹುದು ಅನ್ನುವಂಥದ್ದನ್ನ ನಾವು ಒಂದು ಸ್ವಲ್ಪ ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. ಸಂಪನ್ಮೂಲಗಳ ಬಳಕೆಯಲ್ಲಿನ ತೀವ್ರ ಏರಿಕೆ ಹೆಚ್ಚಳ, ಅವುಗಳ ಮಾಲಿನ್ಯವೂ ಕೂಡ ಮಾನವ ಜನಾಂಗಕ್ಕೆ ಹೆಚ್ಚಿನ ಹಾನಿಯನ್ನ ಇವತ್ತು ಗಂಭೀರವಾದ ಸಮಸ್ಯೆಗಳು ಎದುರಾಗಲಿಕ್ಕೆ ಇವತ್ತು ಇವೆಲ್ಲ ಕಾರಣ ಆಗ್ತಾ ಇದಾವೆ. ನಮಗೆ ಇವತ್ತು ಕುಡಿಲಿಕ್ಕೆ ಶುದ್ಧವಾದ ನೀರು ಸಿಗ್ತಾ ಇಲ್ಲ, ಅರ್ಥ ಆಗ್ತಿದೆಯಾ? ಉಸಿರಾಡಲಿಕ್ಕೆ ಶುದ್ಧವಾದ ಗಾಳಿ ಸಿಗುವಂಥದ್ದು ದುಸ್ತರವಾಗಿದೆ. ಹಾಗೆ ಹಲವಷ್ಟು ಸಂಪನ್ಮೂಲಗಳು ಬರಿದಾಗ್ತಾ ಹೋಗ್ತಾ ಇದ್ದಾವೆ, ಬಹಳಷ್ಟು ಸಂಪನ್ಮೂಲಗಳು ಖಾಲಿ ಆಗ್ತಾ ಹೋಗ್ತಾ ಇದ್ದಾವೆ. ಜೀವ ವೈವಿಧ್ಯತೆ ಏರುಪೇರಾಗ್ತಾ ಇರೋದನ್ನ ನಾವಿಲ್ಲಿ
ಗಮನಿಸ್ತೀವಿ. ಹೀಗೆ ಇವತ್ತು ಜೀವ ವೈವಿಧ್ಯತೆ ವಿರಳಗೊಂಡು ಇಡೀ ವಿಶ್ವವೇ ಒಂದು ತ್ಯಾಜ್ಯ ಗುಂಡಿಯಾಗಿ ಪರಿವರ್ತನೆ ಆಗ್ತಾ ಇರೋದನ್ನ ನಾವು ಇವತ್ತು ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಮಸ್ಯೆಗಳನ್ನ ನಾವು ಹೇಗೆ ನಿವಾರಣೆ ಮಾಡೋದು, ಅಥವಾ ಈ ಪರಿಸರ ಏನು ನೈಸರ್ಗಿಕ ಸಂಪನ್ಮೂಲಗಳ ಅಪಬಳಕೆಯಿಂದ ಏನು ಹಾನಿ ಆಗ್ತಾ ಇದೆ ಅವುಗಳನ್ನ ಹೇಗೆ ನಿಯಂತ್ರಿಸಬೇಕು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ. ಅದೇನಪ್ಪಾ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ. ಹಾಗಾದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಆ ಸಂಪನ್ಮೂಲಗಳನ್ನ ಅವುಗಳ ಅಪಬಳಕೆಯನ್ನ ಕಡಿಮೆ ಮಾಡಿ ಅವುಗಳ ನ್ಯಾಯೋಚಿತ ಬಳಕೆಯನ್ನ ಪ್ರೋತ್ಸಾಹಿಸಿ ಪರಿಸರ ಮತ್ತು ಸಂಪನ್ಮೂಲ ಬಳಕೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದನ್ನೇ ನಾವು ಸಂಪನ್ಮೂಲ ಸಂರಕ್ಷಣೆ ಅಂತೇಳಿ ಕರಿತೀವಿ. ಅಂದ್ರೆ ಮಾನವ ಜನಾಂಗದ ಈಗಿನ ಪೀಳಿಗೆಯ ಆಸೆಗಳನ್ನ ಅಥವಾ ಆಕಾಂಕ್ಷೆಗಳನ್ನ ಈಡೇರಿಸುವ ಹಾಗೂ ಮುಂದಿನ ಪೀಳಿಗೆಗೆ ಆ ಸಂಪನ್ಮೂಲಗಳು ಆ ಮುಂದಿನ ಪೀಳಿಗೆಯವರಿಗೂ ಸಿಗೋ ಹಾಗೆ, ಅಂದ್ರೆ ಮುಂದಿನ ಪೀಳಿಗೆಯವರ ಅಭಿಷ್ಟಗಳನ್ನ ತೀರಿಸುವಷ್ಟು ಅಭಿಷ್ಟಗಳನ್ನ ಪೂರೈಸಲು ಸಾಧ್ಯವಾಗುವಂತೆ ಜೀವಮಂಡಲವನ್ನ ಅಥವಾ ಸಂಪನ್ಮೂಲ ಜೀವಗೋಳವನ್ನ ನಿರ್ವಹಿಸುವ ಕ್ರಮನೇ ನೈಸರ್ಗಿಕ ಸಂಪನ್ಮೂಲಗಳು ಅಂತೇಳಿ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಸಂರಕ್ಷಣೆಯು ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ನಿರ್ವಹಣೆಗೆ ಸಂಬಂಧಿಸಿದ ಅಂಶ ಆಗಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದೇ ಸಂರಕ್ಷಣೆ ಅಂತೇಳಿ ನಾವಿಲ್ಲಿ ಕರಿಬಹುದು. ಹೀಗೆ ಅಂದ್ರೆ ಅತಿಯಾಗಿ ನಾವು ಕೆಲವೊಂದು ಸಂಪನ್ಮೂಲಗಳನ್ನ ಬಳಸದೆ ಅಪವ್ಯಯಗೊಳಿಸದೆ ಅರ್ಥಾತ್ ಇದೆಯಾ ಮತ್ತು ಅವನತಿಯನ್ನ ತಡೆಯುವ ಒಂದು ಕಾರ್ಯ ಅಂತೇಳಿ ನಾವು ಕರಿತೀವಿ. ಸಂಪನ್ಮೂಲಗಳನ್ನ ಅಪಬಳಕೆ ಮಾಡೋದಲ್ಲ, ಅತಿಯಾಗಿ ಬಳಸೋದಲ್ಲ, ಖಾಲಿ ಮಾಡೋದಲ್ಲ, ಅವನ್ನ ನಿಯಂತ್ರಣ ಮಾಡುವ ಕ್ರಮನೇ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅಂತೇಳಿ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಈ ಸಂಪನ್ಮೂಲಗಳನ್ನ ಹೇಗೆ ಸಂರಕ್ಷಣೆ ಮಾಡೋದು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ನಾವು ಆ ಸಂಪನ್ಮೂಲವನ್ನ ಹೇಗೆ ಸಂರಕ್ಷಣೆ ಮಾಡಬಹುದು ಅಂತಂದ್ರೆ 4 ಆರ್ಗಳ ಮೂಲಕ. ಎಷ್ಟು? 4R. ಈ 4Rಗಳ ಮೂಲಕ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಬಹುದು. ಯಾವುದು ಈ 4 Rಗಳು? ಫಸ್ಟ್ ಒನ್ ರೆಡ್ಯೂಸ್. ಒಂದೇದು ಯಾವುದು? ರೆಡ್ಯೂಸ್ ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡೋದು. ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡುವುದು. ರೆಡ್ಯೂಸ್ ಅಂದ್ರೆ ಏನು? ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವುದು. ರೆಡ್ಯೂಸ್, ಸಿಇ. ಎರಡನೇದು ರೀಯೂಸ್, ಪುನರ್ಬಳಕೆ ಮಾಡುವುದು. ಪುನರ್ಬಳಕೆ ಮಾಡುವುದು. ಆಮೇಲೆ ಮೂರನೇದು ರೀಚಾರ್ಜ್. ರೀಚಾರ್ಜ್ ಅಂದ್ರೆ ಏನು? ಮುಖ್ಯವಾಗಿ ಸಂಪನ್ಮೂಲಗಳ ಪುನರ್ಭರ್ತಿ ಮಾಡುವುದು. ಸಂಪನ್ಮೂಲಗಳ ಪುನರ್ಭರ್ತಿ ಮಾಡೋದು. ಇನ್ನು 4ನೇದಾಗಿ ಯಾವ್ದಪ್ಪ ಅಂತಂದ್ರೆ ರಿಸರ್ಚ್. ಅಂತ ಹೇಳಿ ಕರಿತೀವಿ. ರಿಸರ್ಚ್ ಅಂದ್ರೆ ಅರ್ಥ ಏನಪ್ಪ ಅಂತಂದ್ರೆ ಸಂಶೋಧನೆ. ಈ 4 ಆರ್ಗಳನ್ನ ಬಳಸುವುದರ ಮೂಲಕ, 4 ಆರ್ಗಳನ್ನ ಬಳಸುವುದರ ಮೂಲಕ ರಿಸರ್ಚ್.
ಈ 4 ಆರ್ಗಳನ್ನು ಬಳಸುವುದರ ಮೂಲಕ ನಾವೇನ್ ಮಾಡ್ಬೋದು, ಪರಿಸರವನ್ನ ಸಂರಕ್ಷಣೆ ಮಾಡಬಹುದು. ಹಾಗಾದ್ರೆ ಈ 4 ಆರ್ಗಳು ಏನೇನನ್ನು ಹೇಳ್ತವೆ ಅನ್ನುವಂಥದ್ದನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣಂತೆ. ಇಷ್ಟಕ್ಕೆ ಇರಲಿ. ಈಗ ಈ ದಿನದ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಗೃಹ ಪಾಠಕ್ಕೆ ಒಂದೆರಡು ಪ್ರಶ್ನೆಗಳನ್ನ ಹೇಳ್ತೀನಿ, ಬರ್ಕೊಂಡಿರ್ಬೇಕು. ಗೃಹ ಪಾಠ ಹಾಗೆ ಬರ್ಕೊಳ್ತೀರಾ? ಗೃಹ ಪಾಠ ಒಂದೇ ಪ್ರಶ್ನೆ. ನೈಸರ್ಗಿಕ ಸಂಪನ್ಮೂಲ ಎಂದರೇನು? ನೈಸರ್ಗಿಕ ಸಂಪನ್ಮೂಲ ಎಂದರೇನು? ಬರಿಬೇಕಾ? ಬರ್ಕೊಂಡು. ನೈಸರ್ಗಿಕ ಸಂಪನ್ಮೂಲ ಎಂದರೇನು? ಅದರ ವಿಧಗಳನ್ನು ತಿಳಿಸಿ. ಒಂದನೇ ಪ್ರಶ್ನೆ. ಎರಡನೇದು, ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆಯನ್ನು ಕೊಡಿ. ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಇನ್ನು ಮೂರನೇ ಪ್ರಶ್ನೆ, ಸಂಪನ್ಮೂಲಗಳ ಕೊರತೆಗೆ ಕಾರಣಗಳನ್ನು ತಿಳಿಸಿ. ಸಂಪನ್ಮೂಲಗಳ ಕೊರತೆಗೆ ಕಾರಣಗಳನ್ನು ತಿಳಿಸಿ. ಬರ್ಕೊಂಡ್ರ ಮಕ್ಕಳೇ? ಈ 3 ಪ್ರಶ್ನೆಗಳಿಗೆ ಮುಂದಿನ ತರಗತಿಯಲ್ಲಿ ಉತ್ತರವನ್ನು ಬರ್ಕೊಂಡು ನನಗೆ ಬಂದು ತೋರಿಸಬೇಕು. ಇನ್ನು ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಧನ್ಯವಾದಗಳು.